भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुँचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಈ ತತ್ವಗಳ ಅಭ್ಯಾಸ 6 ದ್ರವ್ಯಗಳ ವರ್ಣನೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಜೈನ ಧರ್ಮದ ಸಿದ್ಧಾಂತ ಇಷ್ಟು ಒಂದು ಪೂರ್ಣವಾದ ವಿಜ್ಞಾನ ಇವತ್ತು ನಮ್ಮ ಒಂದು ದುರ್ಭಾಗ್ಯ ಅಂತ ನಾವು ಹೇಳಬೇಕೆ ಹೊರತು, ನಮ್ಮ ಆಚಾರ್ಯರು ಭಗವಂತರು ಗುಹೆಗಳಲ್ಲಿ ಕೂತ್ಕೊಂಡು ಭಗವಾನ್ ಜಿನೇಂದ್ರ ಪ್ರಭುಗಳ ದಿವ್ಯ ದನಿಯಿಂದ ಕೇವಲ ಜ್ಞಾನದಿಂದ ಅನಂತವನ್ನು ನೋಡಿ ತಿಳಿದು ಉಪದೇಶವೇನು ಮಾಡಿದ್ರ, ಅದನ್ನು ಗುಹೆಗಳಲ್ಲಿ ಕುಂತು ನಮ್ಮ ಆಚಾರ್ಯರು ಭಗವಂತರು ಬರೋಂಥ ಭವ್ಯ ಜೀವಿಗಳ ಆತ್ಮನ ಕಲ್ಯಾಣ ಆಗಲಿ ಅಂತ ಬರೆದಿಟ್ಟು ಹೋದರು. ದುರ್ಭಾಗ್ಯ ಇದಂತಂದರೆ ನಾವೆಲ್ಲ ಇವತ್ತು ಕಲಿತವರಾಗಿ ಒಂದು ಪುಟವನ್ನು ಯಾರೂ ತೆಗೆದು ನೋಡೋಂಗಿಲ್ಲ. ನೆನಪಿಡ್ರಿ, ಇತಿಹಾಸ ನಮ್ಮನ್ನು ಎಂದೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಯಾವ ಲೋಬಲ್ ಪುರಸ್ಕಾರ ಬೇಕಿರಲ್ಲ. ಆದರೆ ಈಗ ನಾವು ಹೇಳ್ತೀವಿ, ನಾವು ಅಲ್ಲಿಗೆ ಹೋದವು, ನಾವು ಇಲ್ಲಿ ಹೋದವು, ನಾವು ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದೆವು. ಇವತ್ತಿನ ಭೌತಿಕ ವಿಜ್ಞಾನ ಏನನ್ನೆಲ್ಲ ಹಾಸಿಲ್ ಮಾಡಿಕೊಂಡಿದ, ಇದೇ ತಗೊಂಡಿದೆ, ತಮಗೆ ಬೇಕಾದಷ್ಟು ಅಂಡರ್ಲೈನ್ ಮಾಡಿದೆ, ಉಳಿದದ್ದೆಲ್ಲ ಅಂಡರ್ ಗ್ರೌಂಡ್ ನಮ್ಮ ಕೂಡ ತಗೊಂಡು ನಮಗೆ ಹೇಳಕ್ಕೆ ಬರ್ತಾ ಇದ್ದಾರೆ. ಆದರೆ ನಮಗೆ ಗೊತ್ತಿಲ್ಲ, ನಾವು ನೀರನ್ನು ಸೋಸಿ ಆ ಜೀವಿಗಳನ್ನು ನಾಳೆ ಒಂದು ಕೆಲಸ ಮಾಡಿರಿ. ಏನು ಕೆಲಸ ಮಾಡಿರಿ? ಒಂದು 10 ಜನ ಕರ್ಕೊಂಡು ಬರ್ರಿ. ಯಾವಾಗ? ಸಾಯಂಕಾಲ ಬರಾಗ. ಎಷ್ಟು ಗಂಟೆಗೆ? 6 ಗಂಟೆಗೆ. ನಾಳೆ ಹೆಂಗೂ ರಜಾ ಅಲ್ಲ, 6 ಗಂಟೆಗೆ 10 ನಿಮಿಷ ಮೊದಲೇ ಎಲ್ಲ ಕರ್ಕೊಂಡು ಬರ್ರಿ. ನೀರು ಸೋಸ ವಿಧಿ ನಿಮಗೆ ಹೇಳ್ಕೊಡ್ರಿ. ಹಾಂ, ಇಲ್ಲೇ ಬಾವಿ ತೋಡೋದೈತಿ, ಬಸ್ ಇಲ್ಲೇ ಬಾವಿ ತಯಾರಾಗ್ತದೆ. ನಿಮ್ಗೆ ಇಲ್ಲಿನೇ ಬಾವಿ ನೀರು ಸೆಗ್ಗಿ ಅದನ್ನು ನೀರು ಹೆಂಗೆ ಸೋಸಬೇಕು, ಜೀವಾಣಿ ಹೆಂಗೆ ಬಿಡಬೇಕು, ಅದನ್ನು ಇಲ್ಲೇ ಒಂದು ಬಾವಿ ತಯಾರು ಮಾಡ್ತಾರ. ಹಾಂ, ಅದನ್ನು ತಯಾರು ಮಾಡಿ ನಿಮಗೆ ನಾಳೆ ತೋರಿಸೋದೈತಿ. ಎಷ್ಟು ಗಂಟೆಗೆ? 6 ಗಂಟೆ. ನೀವೆಲ್ಲ ಜೈನರು ಇರಲಿ, ಜೈನರಿತರರು ಇರಲಿ, ಎಲ್ಲರನ್ನೂ ಕರ್ಕೊಂಡು ಬರ್ರಿ. ಯಾಕೆ ಅಂದರೆ ಎಲ್ಲ ಧರ್ಮದಲ್ಲೂ ಹೇಳಿದ್ದಾರೆ, ಹಿಂದೂ ಧರ್ಮದಲ್ಲಿ ಹೇಳಿದ್ದಾರೆ, ವಸ್ತ್ರಪೂತಂ ಜಲಂ, ವಸ್ತ್ರಗಳಿಂದ ಬಟ್ಟೆಯಿಂದ ನೀರನ್ನು ಸೋಸಿ ಉಪಯೋಗ. ನಾವು ನೀರನ್ನು ಸೋಸಿ ಯಾವ ಜಲಾಶಯದಿಂದ ನೀರನ್ನು ತಂದೆವೋ ಅದನ್ನು ಸೋಸಿ ಆ ಜೀವಿಗಳನ್ನು ಅದೇ ಜಲಾಶಯದಲ್ಲಿ ಬಿಟ್ಟು ಮತ್ತು ಆ ನೀರನ್ನು ಕುದಿಸಿ ಕುಡಿತಿದ್ದವು. ನೀವು ಕುಡಿತಿದ್ರಿ. ಈಗ ವಿಜ್ಞಾನ ಹೇಳ್ತದೆ ನೀರು ಸೋಸ್ರಿ, ಬಾಯ್ಲ್ ಮಾಡಿ ಕುಡೀರಿ ಅಂತಂದ್ರೆ ಅಲ್ಲಿಗೆ ಬಂದರು. ನಾವು ಕತ್ತಲೆ ಆದಮೇಲೆ ಊಟ ಮಾಡುತ್ತಿರಲ್ಲ, ಏನು ಮಾಡ್ತಿರಲ್ಲ, ನೀರು ಕುಡಿತಿರ್ಲ.
ಈಗ ವಿಜ್ಞಾನ ಹೇಳ್ತದೆ ಮನಗಬೇಕಿದ್ರೆ ನೀವು 4 ಗಂಟೆ 5 ಗಂಟೆ 6 ಗಂಟೆ ಮೊದಲೇ ಊಟ ನೀರು ಅನ್ನ ಆಹಾರ ಎಲ್ಲ ತಗೊಳ್ಬೇಕು ಅಂತ ಅಲ್ಲಿಗೆ ಬಂದರು. ನಾವು ಹೇಳಿದ್ದ ನಮ್ಮ ಆಚಾರ್ಯರು ಭಗವಂತರು ಅನಂತ ಕಾಲ ಪೂರ್ವದಲ್ಲಿ ಹೇಳಿ ಬಂದರು. ಅದನ್ನೇ ತಗೊಂಡು ಈಗ ಅವರು ನಮಗೆ ಹೇಳ್ತಾ ಇದ್ದಾರೆ. ವನಸ್ಪತಿಯಲ್ಲಿ ಜೀವ ಇದೆ ಅಂತ ಯಾರು ಹೇಳಿದರು? ಜಗದೀಶ್ ಚಂದ್ರ ಬೋಸು ಹೇಳ್ದ ಅಂತೇಳಿ ಇಡೀ ಜಗತ್ತೆಲ್ಲ ಅವ್ರು ಬೆನ್ನು ಹತ್ತಿಬಿಟ್ರು. ಆದರೆ ಅವರು ಒಂದು 100-150 ವರ್ಷದ ಹಿಂದೆ ಹೇಳಿದ್ದಾರೆ. ಸಾವಿರಾರು ವರ್ಷ ಈಶ ಪೂರ್ವದಲ್ಲಿ ಕುಂದು ಆಚಾರ್ಯ ಭಗವಂತರು ಬರೆದೋದ್ರು. ಪೃಥ್ವಿಕಾಯ್, ಜಲಕಾಯ್, ಅಗ್ನಿಕಾಯ್, ವಾಯುಕಾಯ್, ವನಸ್ಪತಿಕಾಯ್ ಏನಂತ ಬರೆದೋದ್ರು? ತ್ರಸಕಾಯ್ ಅಂತ ಬರೆದೋದ್ರು. ಇವು ಸ್ಥಾವರ, ಅದು ಇನ್ನೊಂದು ತ್ರಸಕ. ಇವು 5 ಸ್ಥಾವರ, ಅದು ಒಂದು ತ್ರಸ. ಆದರೆ ಯಾವಾಗ ಬರೆದಿಟ್ಟು ಹೋದ್ರು? ಕಲ್ಲಲ್ಲೂ ಜೀವಿದೆ, ಮಣ್ಣಲ್ಲೂ ಇದೆ, ನೀರಿನಲ್ಲಿದೆ, ಗಾಳಿಯಲ್ಲಿದೆ, ಬೆಂಕಿಲಿದೆ, ಮತ್ತು ಗಿಡ ಮರ ಬಳ್ಳಿಗಳಲ್ಲಿ ಜೀವಿದೆ ಅಂತ. ಆದ್ರೆ ಜನ ಎಲ್ಲ ಅಲ್ಲಿ ಹೊಡೆದ್ರು. ಆದರೆ ಜೈನಾಚಾರ್ಯರು ಬರೆದಿತ್ತು ಕುಂದು ಆಚಾರ್ಯ ಈಗೇನಂತಾರ? ವಿದೌಟ್ ಕಾಲೇಜ್ ನೋ ನಾಲೇಜ್. ಯಾರು ಕಾಲೇಜಿಗೆ ಹೋಗಿಲ್ಲ ಅವರಿಗೆ ನಾಲೇಜ್ ಇಲ್ಲ. ನಮ್ಮ ತೀರ್ಥಂಕರು ಯಾವ ಕಾಲೇಜಿಗೆ ಹೋದ್ರು? ಕುಂದು ಆಚಾರ್ಯ ಭಗವಂತರು ಹುಟ್ಟದಲ್ಲಿಂದ ಬಟ್ಟೆ ಹಾಕಿಲ್ಲಂತೆ. ಆದರೆ ನಾವು ಇವನ್ನ ನೋಡಕ್ಕೆ ಹೋದರೆ ಜೈನ ಧರ್ಮ ಇಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದೆ, ಇದನ್ನು ನೀವು ಕಲ್ಪನೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೇನು ಹೇಳಿದ್ರು? ನಾವೆಲ್ಲ ಗುಲಾಮತೆಯನ್ನು ನಿಮಗೆಲ್ಲ ಕಲಿಸಿಬಿಟ್ಟಿದ್ದಾರೆ. ಚಂದ್ರಲೋಕ್ ಹೋಗಿ ಎಸ್ ಸಾರ್ ಅಂದರು, 5 ಸ್ಟಾರ್ ಹೋಟ್ಲ್ ಮಾಡಿ ಅಂದರು, ಓಕೆ ಸಾರ್. ಮತ್ತು ಭೂಮಿ ಸೂರ್ಯನ ಸುತ್ತತ್ತೆ ಅಂತ ಅಂದರು, ರೈಟ್ ಸಾರ್. ಎಸ್ ಸಾರ್, ಓಕೆ ಸಾರ್, ರೈಟ್ ಸಾರ್. ನೋ ಸಾರ್ ಯಾರೂ ಇಲ್ಲ, ಎಲ್ಲ ಗುಲಾಮರ. ಎಲ್ಲ ಹೇಳೋದಕ್ಕೆಲ್ಲ ಗುಲಾಮ. ನಮ್ಮದೇನ್ರಿ? ನಾವು ಹೇಳಿದವು. ಆದರೆ ಜೈನ ಧರ್ಮದ ಸಿದ್ಧಾಂತವನ್ನು ನಾವು ನೋಡಕ್ಕೆ ಹೋದರೆ ಇವತ್ತಿನ ವಿಜ್ಞಾನ ಆಗಲಿ ಇದು ಯಾವುದೇ ಮುಂದುವರೆದಿದ್ದು ಅದರದ್ದು ಎಲ್ಲಿ ಕೊನೆ ಆಗ್ತದ? ಇಲ್ಲಿಂದ ಜೈನ ಧರ್ಮದ ಇನ್ನು ವಿಸ್ತಾರ ಮುಂದುವರಿತದ. ಅವ್ರದ್ದು ಇನ್ನೂ 0 ಪಾಯಿಂಟ್ನಲ್ಲಿ ಅಷ್ಟೇ ಐತೆ. ನಾವು ಇದನ್ನು ನೋಡಿಲ್ಲ. ಎಲ್ಲದಕ್ಕೂ ನಾವು ಓಕೆ ಅದನ್ನು ಅದಕ್ಕೆ ವಿಜ್ಞಾನ 2 ದ್ರವ್ಯಗಳನ್ನು ಒಪ್ತಾ ಇತ್ತು. ಎಷ್ಟ? ಮೊದಲು 2 ಒಪ್ತಾ ಇತ್ತು. ಯಾವ್ಯಾವನ್ನ? ಜೀವ ಏನು ಒಪ್ಪಿಲ್ಲ ಅವನು. ಅವ್ರೇನು ಹೇಳ್ತಿದ್ರು? ಫಸ್ಟು ಒಂದು ಆಕಾಶ, ಇನ್ನೊಂದು ಪುದ್ಗಲ, 2 ದ್ರವ್ಯ ಒಪ್ತಿರು. ಜೀವ ದ್ರವ್ಯವನ್ನು ಒಪ್ಪಬೇಕಿದ್ರೆ ಅವರಿಗೆ ಒಂದು ಬಾಧ್ಯ, ಅಂದರೆ ಅವರಿಗೊಂದು ಇನ್ನು ಯಾವುದೇ ಕಾರಣದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದನ್ನು ಸ್ವೀಕಾರ ಮಾಡಲೇಬೇಕಾಗ್ತು. ಪ್ರತ್ಯಕ್ಷವಾದದನ್ನು ಪರೋಕ್ಷ ಅದನ್ನು ಅಲ್ಲಗಳೆಯೋಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಈ ಪುನರ್ಜನ್ಮ ಜೀವ ಅಂದರೆ ಮೊದಲೇನು ಹೇಳ್ತಿದ್ರು ಅಂತಂದರೆ ಅವರು, ಇದು ಒಂದು ಮಿಷನರಿ ಗಾಡಿ ಥರ. ಈ ಥರ ಪೆಟ್ರೋಲು ಡೀಸೆಲ್ಲು ಎಲ್ಲ ಹಾಕಿದ್ರು, ಅದರದ್ದೊಂದು ಕೆಪಾಸಿಟಿ ಇರ್ತದೆ, ಅಲ್ಲಿ ತನಕ ಕೆಲಸ ಮಾಡ್ತದೆ. ಅದರ ಮುಂದೆ ಅದೇನಾಯ್ತು? ಮುಗೀತು, ಅದರ ಕೆಲಸ ಮುಗೀತು. ಅದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅದು ಕಳ್ಕೊಂತು ಅದರ ಸಾಮರ್ಥ್ಯವನ್ನು, ಎನರ್ಜಿ ಅದರಲ್ಲಿ ಏನಿತ್ತಲ್ಲ ಅದರದ್ದು ಶಕ್ತಿ ಎನರ್ಜಿಗಳನ್ನೆಲ್ಲ ಕಳ್ಕೊಂತು, ಮುಗೀತು. ಅದೇ ಥರ ಹೇಳ್ತಿದ್ರು. ಆದರೆ ಕೆಲವೇ ವರ್ಷದಿಂದ ಇಂಥವು ಸಾವಿರಾರು ಉದಾಹರಣೆಗಳಾಗಿದ್ದವು. ಒಬ್ಬ ಯುರೋಪ್ದಲ್ಲಿ ಇಂಗ್ಲೆಂಡ್ನಲ್ಲಿ ಒಬ್ಬ ಬಾಲಕ್ ಜನ್ಮ ಆದ. 5 ವರ್ಷದ ಬಾಲಕ್ ಒಂದಿನ ಹೇಳ್ತಾರ, ನಾನು ಇಲ್ಲಿ ಯಾಕೆ ಬಂದೆ ಅಂತ ಅಂದರು. ಯಾಕೆ ಹೀಗೆ ಹೇಳ್ತೀಯ ಅಂತಾರ. ಇಲ್ಲ, ನಾನು ನಾಗ್ಪುರದಲ್ಲಿರೋನು. ಅವರ ತಂದೆ ತಾಯಿ ಮಡದಿ ಮಕ್ಕಳು ಎಲ್ಲರದ್ದು ಹೆಸರು ಹೇಳಿಬಿಟ್ಟಿದ್ದಾರೆ. ಏನು ಹೇಳಿದಾರ? ನಾಗ್ಪುರದಲ್ಲಿರೋರನ್ನ. ಅಲ್ಲಿ ಹುಟ್ಟಿ ಯುರೋಪ್ದಲ್ಲಿ ಹುಟ್ಟಿದ 5 ವರ್ಷದ ಬಾಲಕ. ಮತ್ತು ಇಷ್ಟನ್ನು ಅಲ್ಲದೆ ಅವ್ರ ಮನೆ ಫೋನ್ ನಂಬರು ಹೇಳಿದ್ದಾರೆ. ಆವಾಗ ಆ ಮನೆ ಫೋನ್ ಮಾಡಿದ್ದಾರೆ. ಆವಾಗ ಅವ್ರು ಹೇಳ್ತಾರೆ, ಅವ್ರ ಮನೆಯವರು. ಅವನು ಹೇಳ್ತಾನೆ, ನಾನು ಗಾಡಿ ತೊಗೊಂಡು ಹೋಗ್ತೀನಿ ಅಂತ. ಅಲ್ಲಿ ತಕ್ಕ ಹೇಳ್ತಾನೆ, ಮುಂದಿನ ಏನು ಹೇಳಲ್ಲ. ಅವ್ರ ಕಡೆಗೆ ಅವ್ರ ಮನೆಗೆ ಫೋನ್ ಮಾಡಿದಾಗ ಹೇಳಿದ್ರಂತೆ, 5 ವರ್ಷ 9 ತಿಂಗಳ ಮೊದಲೇ ನಮ್ಮ ಮನೆಯಲ್ಲಿ ಒಬ್ಬರು ಒಂದು ದುರ್ಘಟನೆಯಲ್ಲಿ ತೀರ್ಕೊಂಡಿದ್ರು ಅಂತ ಹೇಳಿದ್ರು. ಅವ್ರು ಕರ್ಕೊಂಡು ಬಂದು ನಾಗ್ಪುರದಲ್ಲಿ ಬಿಟ್ಟರೆ ಸೀದಾ ಅವ್ರ ಮನೆಗೆ ಹೋಗಿಬಿಟ್ಟ. ಇಂಥವು ಎಷ್ಟೋ ಒಂದು ಘಟನೆಗಳು ಬಂದಾಗ ಅವರು ಜೀವದ್ರವ್ಯವನ್ನು ಒಪ್ಪಕ್ಕೆ
ಶುರುವಾದರು. ಆಮೇಲೆ ಕೆಲವರೆಲ್ಲ ದೊಡ್ಡ ದೊಡ್ಡ ವೈಜ್ಞಾನಿಕರು, ಸೈಂಟಿಸ್ಟು, ಇವರು ಕೂಡ ಒಪ್ತಾ ಇದ್ದಾರೆ ವಿಜ್ಞಾನ ಧರ್ಮದ್ರವ್ಯನೂ ಇದೆ, ಅಧರ್ಮ ದ್ರವ್ಯನೂ ಇದೆ. ಕಾಲದ್ರವ್ಯವನ್ನು ಅವರು ಇನ್ನು ಮುಂದೆ ಸರಿಯಾಗಿ ಒಪ್ಕೊಳ್ಳೋಕೆ ಹೋಗಿಲ್ಲ. ಕಡೆಗೆ ಅದನ್ನೂ ಒಂದು ದಿನ ಒಪ್ಪಬೇಕಾಗ್ತದೆ. ಯಾಕೆ ಅಂತಂದರೆ ನಮ್ಮ ಬುದ್ಧಿ ಅಷ್ಟು ಮುಂದಿಲ್ಲ. ಕೇವಲಿ ಭಗವಂತರು ಏನು ನೋಡಿ ಹೇಳಿದಾರ. ಅದಕ್ಕಾಗಿ ಜೀವ ದ್ರವ್ಯ ಅನಂತನಂತಿದಾವ, ಅಸಂಖ್ಯಾತ ಪ್ರದೇಶ ಇದ್ದಾವೆ. ಪ್ರತಿಯೊಂದು ಜೀವದ್ರವ್ಯಗೂ ಅಸಂಖ್ಯಾತ ಪ್ರದೇಶ ಇದ್ದಾವೆ, ಅನಂತ ಜೀವದ್ರವ್ಯಗಳಿದ್ದಾವೆ. ಮತ್ತು ಅದರ ಮುಖ್ಯ ಗುಣ ಅಂತಂದರೆ ಜ್ಞಾನ, ದರ್ಶನ, ಚೈತನ್ಯ ಗುಣಗಳಿದಾವೆ. ನಮ್ಮಲ್ಲಿ ಅದೆಲ್ಲ ಮುಚ್ಕೊಂಡಿದೆ. ಆ ಗುಣ ನಮ್ಮ ಭಗವಂತರು ಪೂರ್ಣ ಅದನ್ನು ವಿಕಾಸ ಮಾಡಿಕೊಂಡಿದ್ದಾರೆ. ಆಮೇಲೆ ಅವರಿಗೆ ಇದು ಜೀವದ್ರವ್ಯದ ಅದರದ್ದು ಮತ್ತು ಬೇರೆ ಇದ್ದಾವೆ. ಸಂಸಾರಿ ಜೀವ ಬೇರೆ, ಮೋಕ್ಷಕ್ಕೆ ಹೋದ ಜೀವ ಬೇರೆ. ಅದರಲ್ಲೂ 4 ಗತಿ 84 ಲಕ್ಷ ಯೋನಿಗಳಲ್ಲಿ ಯಾವ್ಯಾವ ಜೀವ ಯಾವ್ಯಾವ ಸ್ಥಿತಿ ಇದೆ. ಈ ದ್ರವ್ಯಾನ ಯೋಗದಲ್ಲಿ ಇದೇ ಎಲ್ಲ ಬರ್ತದೆ. ಇವು 6 ದ್ರವ್ಯಗಳದ ವರ್ಣನೆ ಮಾಡಕತ್ತಾರ. ಆಮೇಲೆ ಅದರ ಕರ್ಮ ಸ್ಥಿತಿಗಳೇನು, ಆ ಕರ್ಮ ಬಂಧ ಏನು, ಶುದ್ಧ ಯಾವುದು, ಅಶುದ್ಧ ಯಾವುದು, ಯಾವ್ಯಾವ ರೀತಿಯಲ್ಲಿದ್ದಾವೆ, ಇದನ್ನೇ ಎಲ್ಲದನ್ನು ವರ್ಣನೆ ಮಾಡಿದ್ದಾರೆ. ಹಾಗೆ ಇದು ಜೀವದ್ರವ್ಯ ಆಯಿತು. ಪುದ್ಗಲ ದ್ರವ್ಯನೂ ಅನಂತ, ಅದಕ್ಕಿಂತಲೂ ಅನಂತನಂತು. ಆದರೆ ಪುದ್ಗಲ ದ್ರವ್ಯದ ಪ್ರದೇಶ, ಶುದ್ಧ ದ್ರವ್ಯದ ಪ್ರದೇಶ ಒಂದು, ಅಶುದ್ಧವಾಗಿ ಸ್ಕಂದ ರೂಪದಲ್ಲಿ ಆಗ್ತಾ ಅದು 2 ಪ್ರದೇಶ, 3 ಪ್ರದೇಶ ಅಂದರೆ ಬಹು ಪ್ರದೇಶ, ಸಂಖ್ಯಾತ, ಅಸಂಖ್ಯಾತ, ಅನಂತ ಪ್ರದೇಶ ಕೂಡ ಆಗಿದೆ. ಶಕ್ತಿ ಅನುಸಾರ ಹೇಗೆ ಅಂದರೆ ವ್ಯಕ್ತ ಆಗೋಕ್ಕೆ ಲೋಕಾಕಾಶ ಅಷ್ಟೇ ಇರೋದು. ಅದು ಹೇಗೆ ಅಸಂಖ್ಯಾತ, ಅದರ ಶಕ್ತಿ ಅದರಲ್ಲಿದೆ. ಅದಕ್ಕೆ ತಮಗೀಗೆಲ್ಲ ಹೇಳಿದ್ದು ನಾನು. ಈಗ ಇಲ್ಲೊಂದು ನೋಡ್ರಿ, 1 ಬಲ್ಪ್ ಹಾಕಿದ್ರೂ ಇಲ್ಲೇ ಬೆಳಕಿರ್ತದೆ, 100 ಬಲ್ಪ್ ಹಾಕಿದ್ರೂ ಇರ್ತದೆ, 1000 ಹಾಕಿದ್ರೂ ಅದು ಇಲ್ಲೇ ಇರ್ತದೆ. ಅವಗಾನ ಅಂತಕ್ಕಂಥ ಶಕ್ತಿ ಏನಿದೆಯಲ್ಲ, ಅದಕ್ಕೆ ನಿಮ್ಗೆ ಹೇಳಿದವು. ಈಗ 1 ಗ್ಲಾಸ್ ನೀರಿನಾಗ ಸಕ್ಕರೆ ಹಾಕ್ರಿ, ಆ ನೀರಿನೊಳಗೆ ಮಣ್ಣಿನ ದುಗುಳು ಹಾಕ್ರಿ, ಬೂದಿಯನ್ನು ಹಾಕ್ರಿ, ಒಂದೊಂದು ಗ್ಲಾಸ ಎಲ್ಲ ಅದ್ರೊಳಗೆ ಸೇರ್ಕೊತ ಹೋಗ್ತದೆ. ಮತ್ತೊಂದು ಸೂಜಿನೂ ಹಾಕ್ರಿ, ಅದು ಸೇರ್ಕೊಳ್ತದೆ. ಇವೆಲ್ಲ ಸೇರ್ಕೊಳ್ತದೆ. ಅದೇ ಅವಗಾನ ಶಕ್ತಿ ಇದೆ, ಹಾಗಾಗಿ ಇರ್ತದೆ. ಇದು ಒಂದು ಪ್ರದೇಶಿ, ಸಂಖ್ಯಾತ, ಅಸಂಖ್ಯಾತ, ಅನಂತ ಪ್ರದೇಶದ ಶಕ್ತಿ ಇಟ್ಕೊಂಡಿದೆ. ಹಾಗಾದ ಮೇಲೆ ಇದರ ಮುಖ್ಯ ಗುಣ ರೂಪ, ರಸ, ಗಂಧ ಮತ್ತು ಸ್ಪರ್ಶ. ಈ 4 ಮುಖ್ಯ ಗುಣಗಳನ್ನು ಹೊಂದಿದೆ. ಅದರಲ್ಲಿ ಮತ್ತು ಉಪಭೇದಗಳು ಭಾಳ ಬರ್ತವೆ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಇದು ಕಡೆಗೆ ಅದರದ್ದು ಪುದ್ಗಲದ್ದು ನೆರಳು ಬೀಳೋದಾಗಲಿ, ಕತ್ಲೆ ಆಗೋದಾಗಲಿ, ಬೆಳಕಾಗೋದಾಗಲಿ, ಶಬ್ದ, ಇವೆಲ್ಲ ಪುದ್ಗಲದ್ದು ಇನ್ನೂ ಭಾಳಷ್ಟು ಭೇದ ಅದರದ್ದು ಗುಣಗಳಿದ್ದಾವೆ. ಮುಖ್ಯ ಗುಣಗಳು ಇವಾಗಿದ್ದಾವೆ, ಇವು 4. ಇದು ರೂಪಿ ದ್ರವ್ಯ ಇದೆ. ಏನಿದೆ ಇದು? 6 ದ್ರವ್ಯದಲ್ಲಿ ಇದು ಒಂದೇ ರೂಪಿ ದ್ರವ್ಯ. ಮತ್ತು ಇದಾದ ಮೇಲೆ ಮುಂದೆ ಧರ್ಮ ದ್ರವ್ಯ. ಯಾವ ದ್ರವ್ಯ? ಜಗತ್ತಲ್ಲಿ ಒಂದೇ ಚೈತನ್ಯ ದ್ರವ್ಯ ಯಾವುದಿದೆ? ಜೀವ. ಏನಿದೆ? ಜ್ಞಾನ, ದರ್ಶನ, ಚೈತನ್ಯ ಇರೋದು ಯಾವುದರಲ್ಲಿ? ಜೀವದಲ್ಲಿ ಮಾತ್ರ. ಮತ್ತಿನ್ನೊಂದು ರೂಪಿ ದ್ರವ್ಯ ಎಷ್ಟಿದೆ? ಒಂದೇ ಇದೆ. ಏನಿದೆ? ಮತ್ತು ಉಳಿದ 5 ದ್ರವ್ಯಗಳು ಮತ್ಲ ಅಚೇತನ ಇದ್ದಾವೆ, ಚೈತನ್ಯ ಅದರಲ್ಲಿ ಇಲ್ಲದೇ ಇದ್ದವು. ಹೀಗೆ ಧರ್ಮದ್ರವ್ಯ ಅಂತಂದರೆ ಧರ್ಮದ್ರವ್ಯ ಎಷ್ಟಿದಾವೋ? ಒಂದೇ ಇದೆ. ಎಷ್ಟು ದೊಡ್ಡದಿದೆ? ಅಸಂಖ್ಯಾತ ಪ್ರದೇಶ ಲೋಕಾಕಾಶದಷ್ಟೇ ದೊಡ್ಡದಿದೆ. ಅದರದ ಮುಖ್ಯ ಗುಣ ಯಾವುದು? ಜೀವ ಮತ್ತು ಪುದ್ಗಲಕ್ಕೆ ಇಲ್ಲ, ಗಮನ ಮಾಡೋಕ್ಕೆ
ಸಹಾಯವನ್ನು ಮಾಡ್ತದೆ ಸ್ವಾಭಾವಿಕವಾಗಿ. ನೋಡ್ರಿ, ಅದು ಯಾರಿಗೂ ಹಳಿ ಹೇಳೋದಲ್ಲ, ರೈಲಿಗೆ ನೀನು ಮುಂದೆ ಹೋಗು ಅಂತ ಹೇಳಲ್ಲ. ಆದರೆ ಹಳಿ ಇಲ್ಲದೆ ರೈಲು ಮುಂದೆ ಸಾಗಲ್ಲ. ಅದಕ್ಕೆ ಅದೇ ಇದು ಒಂದು ಅಧರ್ಮ ಅಲ್ಲ ಧರ್ಮ ದ್ರವ್ಯ ಅಂತಕ್ಕಂಥದ್ದಿದೆ. ಇದರ ಸಾಹಿತ್ಯದಿಂದ ಉದಾಸೀನ ನಿಮಿತ್ತ. ನೀರು ಹೇಗೆ ಮೀನಿಗೆ ಚಲಿಸಲಿಕ್ಕೆ ಸಹಾಯಕವಾಗ್ತದ, ಅದೇನು ಚಲಿಸಲ್ಲ, ಚಲಿಸು ಅಂತ ಹೇಳಲ್ಲ, ಬಾಧ್ಯವಾಗಿ ಅದನ್ನು ನಡೆಸೋದು ಇಲ್ಲ. ಅದು ಮುಂದೆ ಸಾಗಬೇಕು ಅಂತಂದರೆ ಜೀವ ಮತ್ತು ಪುದ್ಗಲಕ್ಕೆ ಗಮನ ಮಾಡಲಿಕ್ಕೆ ಉದಾಸೀನವಾದ ಒಂದು ನಿಮಿತ್ತ. ಇದು ಧರ್ಮ ದ್ರವ್ಯ. ಧರ್ಮ ಅಂದರೆ ಇಲ್ಲಿ ದಾನ ಪೂಜೆ ಕೊಡ್ತೀರಿ, ಮಾಡ್ತೀರಿ, ವ್ರತ ನಿಯಮ ಅದಲ್ಲ. ಅದು ಒಂದು ದ್ರವ್ಯ ಇದೆ, ಅಚೇತನ ದ್ರವ್ಯ ಇದೆ, ಅರೂಪಿ ಇದೆ. ಅದೇ ಪ್ರಕಾರ ಅಧರ್ಮ ದ್ರವ್ಯ ಅದು ಲೋಕಾಕಾಶ ಪ್ರಮಾಣ ಇದೆ, ಅಚೇತನ ಇದೆ, ಅರೂಪಿ ಇದೆ. ಮತ್ತು ಪುದ್ಗಲ ಜೀವಕ್ಕೆ ಒಂದು ಜಾಗಕ್ಕೆ ನಿಲ್ಲಬೇಕು ಅಂತಂದರೆ ಅದಕ್ಕೆ ಸಹಾಯವನ್ನು ಮಾಡ್ತದೆ. ಅದರದ್ದು ಗುಣ ಯಾವುದು? ಅಧರ್ಮ ದ್ರವ್ಯ. ತಮಗೆಲ್ಲ ಹೇಳಿದ್ರು ನೆರಳು ಇದ್ದ ಹಾಗೆ. ಅದು ನೆರಳನ್ನು ಯಾರನ್ನೂ ಎಳೆದು ಕರ್ಕೊಂಡು ಬಂದು ಕೂರಿಸಲ್ಲ, ನೀನು ಇಲ್ಲಿ ಕೂತ್ಕೊಳ್ಳೇಬೇಕು ಅಂತ. ಬಿಸಿಲಾದಾಗ ಯಾರಿಗೂ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅದು ಉದಾಸೀನ ನಿಮಿತ್ತ ಒಂದು. ಇದು ಅಧರ್ಮ ದ್ರವ್ಯ. ಆಕಾಶ ದ್ರವ್ಯ ಎಷ್ಟು ದೊಡ್ಡದಿದೆ? ಅನಂತ ಅನಂತ ಪ್ರದೇಶಿ ಇದೆ. ಎಷ್ಟು ದೊಡ್ಡದಿದೆ? ಎಷ್ಟು ದ್ರವ್ಯ ಇದಾವೆ? ಒಂದೇ ಐತಿ. ಎಷ್ಟೈತೆ? ಆಕಾಶ ದ್ರವ್ಯ ಎಷ್ಟಿದೆ? ಒಂದೇ ಇದೆ. ಲೋಕಾಕಾಶದಾಗೂ ಐತೆ, ಅದ್ರ ಹೊರಗೂ ಐತೆ. ಅನಂತ ಅನಂತ ಪ್ರದೇಶ ಐತೆ. ಅದರ ಅರೂಪಿ ಇದೆ, ಅಚೇತನ ಇದೆ. ಆದರೆ ಎಲ್ಲ ದ್ರವ್ಯಕ್ಕೂ ಅದರ ಮುಖ್ಯ ಗುಣ ಅಂತಂದರೆ ಇರಲಿಕ್ಕೆ ಅವಕಾಶವನ್ನು, ಜಾಗವನ್ನು ಕೊಡ್ತದೆ. ನಮ್ಮ ಮನೇಲಿ ಕೂತ್ಕೊಂಡು ನಾವು ಮಹಾರಾಜರ ನಮ್ಮನೇಲಿ ಇದ್ದೀವಿ, ನಾವು ಮನೆ ಕಟ್ಕೊಂಡು ನಮ್ಮ ಜಾಗದಾಗ, ಅಲ್ಲಿನೂ ಆಕಾಶ ದ್ರವ್ಯದ ಅನಿವಾರ್ಯ ಇದೆ. ಏನಿದೆ? ಎಲ್ಲ ದ್ರವ್ಯದಲ್ಲೂ ಈ ಗುಣ ಇದ್ದರೂ ಕೂಡ ಆಕಾಶ ದ್ರವ್ಯದ ವಿಶೇಷ ಗುಣ. ಆಮೇಲೆ ಕಾಲ ದ್ರವ್ಯ ಎಷ್ಟಿದಾವೆ? ಅನಂತದ ಆ ಕಾಲ ಅಲ್ಲ, ಕಾಲ ದ್ರವ್ಯ. ನಿಶ್ಚಯ ಕಾಲ ದ್ರವ್ಯ. ನಿಮ್ಗೆ ಈಗ ಹೇಳಿ ಬಂದಲ್ಲ, ಇದು ಮೂರು ಲೋಕದಾಗೆಲ್ಲ ಅಸಂಖ್ಯಾತ ಇದಾವೆ. ಎಷ್ಟಿದಾವೆ? ಸಂಖ್ಯಾತದೋ ಮೂರು ಲೋಕದಾಗೆಲ್ಲ ಮುತ್ತಿನ ರಾಶಿ ಹಂಗೆ ತುಂಬಿಕೊಂಡಿದ್ದಾವೆ. ಆದರೆ ಅರೂಪಿ ಇದೆ, ಅಚೇತನ ಇದೆ. ಅದು ಎಲ್ಲ ಅದರ ಮುಖ್ಯ ಗುಣ ಅಂತಂದ್ರೆ ಎಲ್ಲ ದ್ರವ್ಯಗಳಲ್ಲೂ ಪರಿವರ್ತನೆ ಆಗಬೇಕಂದ್ರೆ ನಮ್ಮ ಭಗವಂತರು, ಆಚಾರ್ಯ ಭಗವಂತರು ಹೇಳ್ಕೊತ ಬಂದಿದ್ದಾರೆ. ಆದರೆ ಯಥಾರ್ಥ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. परम पूज संत शिरोमणि आचार्य भगवान विद्यासागर जी महाराज की जय हो। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के युग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।